ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ವಯಸ್ಸು ಕೇವಲ ನಂಬರ್ ಅಷ್ಟೇ, ಜೀವನಕ್ಕಲ್ಲ ಅನ್ನೋ ಹಾಗೆ 60ನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರದ ಲತಾ ಕಾರೆ ಎನ್ನುವಂತಹ ದಿಟ್ಟ ಮಹಿಳೆ ತನ್ನ ಗಂಡನಿಗೋಸ್ಕರ ಮೊಟ್ಟ ಮೊದಲ ಬಾರಿಗೆ ಮ್ಯಾರಥಾನ್ನಲ್ಲಿ ಓಡಿದ್ರು. ಒಂದೇ ಸರಿ ಗೆದ್ದೇ ಬಿಟ್ರು. ಸೀರೆ ಉಟ್ಕೊಂಡು ಬರಿಗಾಲಿನಲ್ಲಿ ಮ್ಯಾರಥಾನ್ನಲ್ಲಿ ಓಡಿ ಗೆದ್ದಾಗ ಸಕ್ಕ ಸುದ್ದಿ ಆದರು. ಇಷ್ಟೇ ಅಲ್ಲ, ಈ ದಿಟ್ಟ ಮಹಿಳೆಯ ಬಗ್ಗೆ ಸಾಧನೆಯ ಕಥೆಯಾಗಿ ಬೆಳ್ಳಿ ಪರದೆ ಮೇಲೆ ಅಬ್ಬರವಾಗಿ ಅಪ್ಪಳಿಸಿತ್ತು ಸಿನಿಮಾ. ಬಯೋಗ್ರಫಿಯಾಗಿ ರಾರಾಜಿಸಿದಂತಹ ಲತಾ ಕಾರೆ ಅವರ ಸಿನಿಮಾಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಗರಿ ಕೂಡ ಸಿಕ್ಕಿತ್ತು. 68 ವರ್ಷದಲ್ಲಿ ಲತಾ ಕಾರೆ ಅವರು ಮ್ಯಾರಥಾನ್ನಲ್ಲಿ ಆಕೆ ಭಾಗಿಯಾಗಿದ್ದೇಕೆ ಅನ್ನುವಂತಹ ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ. ಮೋಸ್ಟ್ಲಿ ಯಾವುದೋ ಖುಷಿಗೋ, ಫಿಟ್ನೆಸ್ ಕಾಪಾಡ್ಕೊಳ್ಳೋದಕ್ಕೋ ಅಥವಾ ಟೈಮ್ ಪಾಸ್ಗೋ ಅಂತ ಆಕೆ ಓಡಿಲ್ಲ. 15 ವರ್ಷಗಳ ಹಿಂದೆ ಕೃಷಿ ಕಾರ್ಮಿಕರಾಗಿದ್ದಂತಹ ಲತಾ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತಹ ಗಂಡ ಭಗವಾನ್ ಅವರಿಗೆ 3ನೇ ಮಗಳಿಗೆ ಮದುವೆ ಮಾಡಿದ್ರು. ಈ ಮದುವೆ ಮಾಡಿದ ಮೇಲೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗ್ತಾ ಹೋಯಿತು. ಇದೇ ಕಷ್ಟಗಳ ನಡುವೆ ಭಗವಾನ್ ಅವರಿಗೆ ಹೃದಯದ ಸಂಬಂಧಿ ಕಾಯಿಲೆ ಶುರುವಾಗೋಯ್ತು. ಆಗ ಗಂಡನ ಹೃದಯ ಸಂಬಂಧಿ ಸಮಸ್ಯೆಗೆ MRI ಸ್ಕ್ಯಾನ್ಗೆ ಆಸ್ಪತ್ರೆಗೆ ಕಟ್ಟಬೇಕಿದ್ದಂತಹ 5,000 ರೂಪಾಯಿಗಳನ್ನು ಹೊಂದಿಸೋದಕ್ಕೆ ಪಡಬಾರದಂತಹ ನೋವು ಕಷ್ಟಗಳನ್ನು ಎದುರಿಸಿದ್ರು. ಅದರಲ್ಲಿ ಸಿಕ್ಕಂತಹ ಒಂದೇ ಒಂದು ಅವಕಾಶ ಅಂದರೆ ಮ್ಯಾರಥಾನ್ನಲ್ಲಿ ಓಡಿ ಗೆದ್ರೆ ಹಣ ಸಂಪಾದನೆ ಮಾಡೋದು. ಅದೇ ರೀತಿ ಕೈಯಲ್ಲಿ ಪೋಸ್ಟರ್ ಹಿಡಿದುಕೊಂಡು ಬಂದಂತಹ ಲತಾ ಅವರು ಮ್ಯಾರಥಾನ್ನಲ್ಲಿ ಯಾವುದೇ ನೋಂದಣಿ ಮಾಡ್ಕೊಳ್ಳದೆ ಎಂಟ್ರಿ ಕೊಟ್ಟಿದ್ರು. ಆಗ ಮ್ಯಾರಥಾನ್ನಲ್ಲಿ ಭಾಗಿಯಾಗೋದಕ್ಕೆ ಆರ್ಗನೈಸರ್ಸ್ಗಳು ಬಿಡಲೇ ಇಲ್ಲ. ಆಗ ನಿಧಾನವಾಗಿ ಗಂಡನ ಹೃದಯ ಸಮಸ್ಯೆಯ ಬಗ್ಗೆ ಹೇಳಿದಾಗ ಮ್ಯಾರಥಾನ್ನಲ್ಲಿ ಭಾಗಿಯಾಗೋದಕ್ಕೆ ಮಾನವೀಯತೆಯ ಆಧಾರದ ಮೇಲೆ ಭಾಗಿಯಾಗಿ ಅಂತ ಹೇಳಿದ್ರಂತೆ. ಒಂದು ಲೆಕ್ಕದಲ್ಲಿ ಮ್ಯಾರಥಾನ್ ಅವರ ಕೊನೆಯ ಪ್ರಯತ್ನನೇ ಆಗಿತ್ತು. ಮ್ಯಾರಥಾನ್ನಲ್ಲಿ ಮೊನಚಾದಂತಹ ಕಲ್ಲುಗಳ ಮೇಲೆ ಹೆಜ್ಜೆ ಹಾಕಿದ್ರು. ರಸ್ತೆಯಲ್ಲಿ ತಮ್ಮ ಪಾದಗಳನ್ನು ಸುಟ್ಕೊಂಡ್ರು. ಜೊತೆಗೆ ಅವರ ಕಣಕಾಲು ಉದ್ದದ ನವರಿ ಸೀರೆಯು ಓಡೋದಕ್ಕೆ ಅಡ್ಡವಾದರೂ ಕೂಡ ಹಿರಿಯ ನಾಗರಿಕರ ವಿಭಾಗದಲ್ಲಿ ಮ್ಯಾರಥಾನ್ನಲ್ಲಿ ಗೆಲ್ಲೋದು ಲತಾ ಅವರ ಒಂದೇ ಒಂದು ಗುರಿಯಾಗಿತ್ತು. ಅಂದುಕೊಂಡಂತೆ ಗುರಿ ಇಟ್ಟಿದ್ದು ಮಿಸ್ ಆಗಲ್ಲನ್ನೋ ಹಾಗೆ ಮುಂದಿದ್ದಂತಹ ಕೆಂಪು ರಿಬ್ಬನನ್ನು ಮುಟ್ಟೇ ಬಿಟ್ರು. ಕಣ್ಣಲ್ಲಿ ಬರ್ತಾ ಇದ್ದಂತಹ ನೀರನ್ನು ಒರೆಸ್ಕೊಂಡು ವೇದಿಕೆ ಮೇಲೆ ಬಹುಮಾನದ ಹಣವನ್ನು ತೆಗೆದುಕೊಂಡ್ರು. ಗಂಡ ಭಗವಾನ್ಗೋಸ್ಕರ ಕೈಗೆ ಬಂದಿದ್ದಂತಹ ಎಲ್ಲ ಹಣವನ್ನೆಲ್ಲ ಆಸ್ಪತ್ರೆಗೆ ಲತಾ ಕಟ್ಟಿದ್ದಾರೆ. ಸ್ವಲ್ಪ ದಿನಗಳಾದ ಮೇಲೆ ಲತಾ ಅವರ ಗಂಡನ ಹಾರ್ಟ್ಗೆ ಏನಾಗಿದೆ ಅನ್ನೋದನ್ನು ವೈದ್ಯರು ಪತ್ತೆ ಹಚ್ಚಿದ್ದಾರೆ. ಹೃದಯದ ಉರಿ ಹಾಗೂ ಊತವನ್ನು ಕಂಟ್ರೋಲ್ ಮಾಡೋದಕ್ಕೆ ಮೆಡಿಸಿನ್ಗಳನ್ನು ಕೊಟ್ಟಿದ್ದಾರೆ. 68 ವರ್ಷದಲ್ಲಿ ಈ ದಿಟ್ಟ ಮಹಿಳೆ ಮಾಡಿದಂತಹ ಸಾಧನೆ ಕೇಳಿ ತಿಳಿದುಕೊಂಡು ಬಂದಂತಹ ಕರೀಂನಗರದ ನಿರ್ದೇಶಕ ನವೀನ್ ದೇಶ್ ಬೋಯಿನಾ ಅವರು 2020ರಲ್ಲಿ ತೆರೆ ಕಂಡಂತಹ ಮರಾಠಿ ಸಿನಿಮಾ ಲತಾ ಭಗವಾನ್ ಕರೆ ಅನ್ನುವಂತಹ ಟೈಟಲ್ನಲ್ಲಿ ಸೆಟ್ಟೇರಿತ್ತು. ಸ್ವತಃ ಲತಾ ಕಾರೆ ಅವರು ಹಾಗೂ ಗಂಡ ಭಗವಾನ್ ಅವರು ತಮ್ಮ ಪಾತ್ರದಲ್ಲಿ ನಟನೆ ಮಾಡಿ ತಮ್ಮ ಕಥೆಯನ್ನೇ ಮೆಲುಕು ಹಾಕೊಂಡ್ರು. ಇತ್ತೀಚೆಗೆ ಘೋಷಣೆಯಾದಂತಹ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ವಿಶೇಷ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದೆ. ತನಗಾಗಿ ಮುಳ್ಳಿನ ಹಾದಿಯಲ್ಲಿ ಹೆಜ್ಜೆ ನಿಟ್ಟಂತಹ ಪತ್ನಿ ಲತಾ ಕಾರೆ ಅವರ ಬಗ್ಗೆ ಗಂಡ ಭಗವಾನ್ ಹೇಳೋದೇನಂತಂದ್ರೆ, ನನ್ನ ಜೀವ ಉಳಿಸೋದಕ್ಕೆ ಮೈಲುಗಟ್ಟಲೆ ದೂರ ಹೋದಂತಹ ನನ್ನ ಹೆಂಡತಿಯ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವಳಷ್ಟು ದೃಢ ಹೃದಯಿ, ದಯೆ ಹಾಗೂ ಕರುಣಾಮಯಿ ಬೇರ್ಯಾರೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅವಳು ನನ್ನ ಅತ್ಯುತ್ತಮ ಸಂಗಾತಿ ಅಂತ ಭಗವಾನ್ ಹೇಳ್ತಾರೆ. ಜೀವನ್ ಮರಣ ಹೋರಾಟದಲ್ಲಿ ತನ್ನ ಗಂಡನಿಗೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧಳಾದಂತಹ 68 ವರ್ಷದ ಲತಾ ಕಾರೆ ಅವರು ಕಷ್ಟದ ಜೀವನ, ಸಿನಿಮಾ, ರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಗಂಡನ MRI ಸ್ಕ್ಯಾನ್ಗೋಸ್ಕರ 5,000 ರೂಪಾಯಿ ಹಣ ಕಟ್ಟಬೇಕಾಗಿತ್ತು. ನನ್ನ ಸ್ವಾಭಿಮಾನ ಕಳೆದುಕೊಂಡು ಹೆಲ್ಪ್ ಮಾಡಿ ಅಂತ ಜನರ ಹತ್ರ ಕೇಳ್ಕೊಂಡ್ರು ಕೂಡ ಯಾರ ಮನಸ್ಸು ಕೂಡ ಕರಗಲೇ ಇಲ್ಲ. ಆಗ ಸಿಕ್ಕಿದ್ದು ಮ್ಯಾರಥಾನ್ನಲ್ಲಿ ಭಾಗವಹಿಸುವಂತಹ ಅವಕಾಶ. ಮೊದಲು ಭಯ ಶುರುವಾಯಿತು. ಅಲ್ಲಿ ಶೂಸ್, ಅಥ್ಲೀಟ್ ಡ್ರೆಸ್ಸನ್ನು ಹಾಕ್ಕೊಂಡು ಸಾಕಷ್ಟು ಜನ ಭಾಗಿಯಾಗಿದ್ರು. ಆದರೆ ನಾನು ಸೀರೆ ಉಟ್ಟಿದ್ದೆ, ಚಪ್ಪಲಿ ಇರಲಿಲ್ಲ. ಓಟ ಶುರುವಾದಾಗ ಭಯ ಪಕ್ಕಕ್ಕಿಟ್ಟು ನನ್ನ ಗುರಿಯೊಂದೇ ದಾರಿಯಾಗಿತ್ತು, ನನ್ನ ಗಂಡನ ಜೀವವನ್ನು ಉಳಿಸೋದೊಂದೇ ಆಗಿತ್ತು ಅಂತ 68 ವಯಸ್ಸಿನ ಲತಾ ಕಾರೆ ಅವರು ಹೇಳ್ಕೊಳ್ತಾರೆ. ಮ್ಯಾರಥಾನ್ ಓಟ, ಗೆಲುವು, ಬಹುಮಾನದಿಂದ ಸಿಕ್ಕಂತಹ ಹಣದಿಂದ ಗಂಡನನ್ನು ಲತಾ ಬದುಕಿಸಿಕೊಂಡ್ರು. ಈಗಲೂ ದಿನ ಮೆಡಿಸಿನ್ ತೆಗೆದುಕೊಂಡು ಲತಾ ಹಾಗೂ ಭಗವಾನ್ ಆರೋಗ್ಯವಾಗಿದ್ದಾರೆ. ಮಾಧ್ಯಮಗಳಲ್ಲಿ 68 ವಯಸ್ಸಿನ ಮಹಿಳೆಯ ಗೆಲುವು ಅನ್ನುವಂತಹ ಪ್ರಚಾರದಿಂದ ಮತ್ತಷ್ಟು ಫೇಮಸ್ ಆದರೂ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಇನ್ನೊಂದು ಕಡೆ ಸಿನಿಮಾದಿಂದಲೂ ಒಳ್ಳೆಯ ರೆಸ್ಪಾನ್ಸ್ ಕೂಡ 2020ರಿಂದಲೂ ಕೂಡ ಬಂದಿದ್ದು, ಅದರ ಖುಷಿಯಲ್ಲೂ ಕೂಡ ದಂಪತಿಗಳಿದ್ದಾರೆ. ಈಗ ಸಾಕಷ್ಟು ಹೊರೆಗಳನ್ನು ಕಳೆದುಕೊಂಡು ಲತಾ ಕಾರೆ ಹಾಗೂ ಭಗವಾನ್ ಅವರು ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಎಷ್ಟೋ ದಂಪತಿಗಳಿಗೆ ಇವರು ರೋಲ್ ಮಾಡೆಲ್ ಆಗಿದ್ದಾರೆ ಅಂತ ಈಗ ಸುದ್ದಿ ವೈರಲ್ ಆಗಿದೆ. ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.